ದಿಂದಾಗಿ ಗ್ಯಾಸ್ ಸಿಲಿಂಡರ್ ಕಮರ್ಷಿಯಲ್ ಗ್ಯಾಸ್ ಸಿಲಿಂಡರ್ ಕೊರತೆ ಎದುರಾಗಿ ಹೋಟೆಲ್ಗಳಲ್ಲಿ ಸಿಲಿಂಡರ್ ಸಿಗದೆ ಭಾರಿ ಅಭಾವ ಎದುರಾಗಿದೆ. ಗ್ಯಾಸ್ ಬರ ಎದುರಾಗಿದೆ. ಕಾರವಾರದಲ್ಲೂ ಕೂಡ ಇದೇ ಪರಿಸ್ಥಿತಿ ಮುಂದುವರಿದೆ. ಹೋಟೆಲ್ಗಳಲ್ಲಿ ಸೌದೆ ಒಲೆಯಲ್ಲಿ ಅಡುಗೆ ಮಾಡ್ತಾ ಇದ್ದಾರೆ. ಸೌದೆ ಒಲೆಯಲ್ಲಿ ಬಿಸಿಯಾದ ರುಚಿಯಾದ ಅಡುಗೆಯನ್ನ ಮಾಡಿಕೊಡ್ತಾ ಇದ್ದಾರೆ ಜನರಿಗೆ. ಈ ಕುರಿತು ಒಂದು ವರದಿ ಇಲ್ಲಿದೆ ನೋಡಿ. ಮಧ್ಯಪ್ರಾಚ್ಯ ರಾಷ್ಟ್ರಗಳ ನಡುವಿನ ಯುದ್ಧದಿಂದಾಗಿ ಹೋಟೆಲ್ ಉದ್ಯಮದ ಮೇಲೆ ಭಾರಿ ದೊಡ್ಡ ಪರಿಣಾಮ ಬೀರಿರುವಂತದ್ದು. ಅದರಲ್ಲೂ ಕೂಡ ನೂರಾರು ಸಂಖ್ಯೆಯಲ್ಲಿ ಕಾರ್ಮಿಕರನ್ನ ಇಟ್ಟುಕೊಂಡಿರುವಂತಹ ಹೋಟೆಲ್ಗಳ ಮಾಲೀಕರು ಕೂಡ ಕಂಗಾಲಾಗಿದ್ದಾರೆ. ಗ್ಯಾಸ್ ಸಿಲಿಂಡರ್ಗಳು ಸಿಗದೆ ಕೂಡ ಪರದಾಟವನ್ನು ಕೂಡ ಅನುಭವಿಸಿದ್ದಾರೆ. ಅದೇ ರೀತಿ ಕೂಡ ಪರ್ಯಾಯ ವ್ಯವಸ್ಥೆವಾಗಿ ಕೆಲವೊಂದು ಹೋಟೆಲ್ಗಳಲ್ಲಿ ಸೌದೆ ಒಲೆಯ ಮೂಲಕ ಅಡಿಗೆಯನ್ನು ಕೂಡ ಮಾಡ್ತಾ ಇರುವಂತದ್ದು. ನಾನೀಗ ಶಿರ್ಸಿ ನಗರದ ಮಧುವನ ಹೋಟೆಲ್ನ ಬಳಿ ಇದ್ದೇನೆ. ಗಮನಿಸಬಹುದು, ಸುಮಾರು 30 ವರ್ಷಗಳಿಂದ ನಡೆಯುತ್ತಿರುವ ಈ ಒಂದು ಹೋಟೆಲ್ನಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಕಾರ್ಮಿಕರು ಕೂಡ ಕೆಲಸ ಮಾಡ್ತಾ ಇದ್ದಾರೆ. ಆದರೆ ಕಳೆದ ಕೆಲ ದಿನಗಳಿಂದ ಗ್ಯಾಸ್ ಸಿಲಿಂಡರ್ನ ಅಭಾವದಿಂದಾಗಿ ಇಲ್ಲಿ ಅಡುಗೆ ಮಾಡಲು ಕೂಡ ಕಷ್ಟವಾಗ್ತಾ ಇದೆ. ಸಂಬಂಧಪಟ್ಟಂತೆ ಗ್ರಾಹಕರಿಗೆ ಬೇಕಾಗುವಂತಹ ತಿಂಡಿ ತಿನಿಸುಗಳು ಕೂಡ ಸರಿಯಾಗಿ ಸಿಗ್ತಾ ಇಲ್ಲ. ಯಾಕಂತ ಹೇಳಿದ್ರೆ ಸಿಲಿಂಡರ್ನ ಅಭಾವದಿಂದಾಗಿ ಅಡುಗೆಗಳನ್ನು ಕೂಡ ಮಾಡಲಿಕ್ಕೆ ಆಗ್ತಾ ಇಲ್ಲ. ಹೀಗಾಗಿ ಒಂದು ಕಾರ್ಮಿಕರ ಹಿತದೃಷ್ಟಿಯಿಂದ ಕೂಡ ಹೋಟೆಲ್ ಮಾಲೀಕರು ಕೂಡ ಚಿಂತನೆ ಕೂಡ ನಡೆಸಿರುವಂತದ್ದು. ಯಾಕಂತ ಹೇಳಿದ್ರೆ ಸಿಲಿಂಡರ್ನ ಅಭಾವದಿಂದಾಗಿ ಹೋಟೆಲ್ಗಳನ್ನ ಮುಚ್ಚುವ ಒಂದು ಪರಿಸ್ಥಿತಿ ಕೂಡ ಇಲ್ಲ. ಅದೇ ರೀತಿ ಮುಚ್ಚುವಂತೆ ಕೂಡ ಇಲ್ಲ ಮತ್ತು ಕಾರ್ಮಿಕರ ಹಿತವನ್ನು ಕೂಡ ಕಾಪಾಡಬೇಕಾದ ಅವಶ್ಯಕತೆ ಕೂಡ ಇದ್ದಿರುವಂತದ್ದು ಗಮನಿಸಬಹುದು. ಪರ್ಯಾಯ ವ್ಯವಸ್ಥೆಯಾಗಿ ಶಿರಸಿಯ ಮಧುವನ ಹೋಟೆಲ್ನ ಹೊರಭಾಗದಲ್ಲಿ ಕಟ್ಟಿಗೆ ಒಲೆಯ ಒಂದು ಒಲೆಗಳನ್ನು ಮಾಡೋದ್ರ ಮೂಲಕ ಅಡುಗೆಗಳನ್ನು ಕೂಡ ಮಾಡ್ತಾ ಇರುವಂತದ್ದು. ಬಹಳ ಪ್ರಮುಖವಾಗಿ ಇದೀಗ ಸಿಲಿಂಡರ್ಗಳು ಸಿಗದೇ ಇರೋದ್ರಿಂದ ಕಟ್ಟಿಗೆ ಒಲೆಯ ಒಂದು ಮೊರೆಯನ್ನು ಕೂಡ ನೋಡ್ತಾ ಇರಬಹುದು. ಹೋಟೆಲ್ನ ಹೊರಭಾಗದಲ್ಲಿ ಸೌದೆಗಳನ್ನು ರಾಶಿ ಹಾಕುವ ದೃಶ್ಯ ಗಮನಿಸಬಹುದು. ಇನ್ನೊಂದೆಡೆ ಕಟ್ಟಿಗೆಯ ಒಲೆಗಳ ಮೂಲಕ ಅಡುಗೆಯನ್ನ ಮಾಡ್ತಾ ಇರುವ ದೃಶ್ಯವನ್ನು ಕೂಡ ನೀವು ಗಮನಿಸಬಹುದು. ಕಳೆದ ಕೆಲವು ದಿನಗಳಿಂದ ಶಿರ್ಸಿ ನಗರದ ಮಧುವನದ ಹೋಟೆಲ್ನಲ್ಲಿ ಪರ್ಯಾಯ ವ್ಯವಸ್ಥೆಯಾಗಿ ಮಾಡಿಕೊಂಡಿರುವಂತಹ ದೃಶ್ಯ ಅಂತಾನೆ ಹೇಳಬಹುದು, ಗಮನಿಸಬಹುದು. ಈಗ ಗ್ಯಾಸ್ ಸಿಲಿಂಡರ್ಗಳು ಸಿಗದೇ ಇರೋದ್ರಿಂದ ಈ ರೀತಿಯಾಗಿ ಸೌದೆ ಒಲೆಯ ಮೂಲಕ ಅಡುಗೆಯನ್ನು ಕೂಡ ಮಾಡ್ತಾ ಇರುವಂತಹ ಗ್ಯಾಸ್ ಸಿಲಿಂಡರ್ಗಳ ಅಭಾವದಿಂದಾಗಿ ಸಾಕಷ್ಟು ಸಂಖ್ಯೆಯಲ್ಲಿ ಶಿರ್ಸಿ ನಗರದ ಹೋಟೆಲ್ಗಳ ಮೇಲೆ ಕೂಡ ಪರಿಣಾಮ ಬೀರಿರುವಂತದ್ದು. ಪರ್ಯಾಯ ವ್ಯವಸ್ಥೆಯಾಗಿ ಸೌದೆ ಒಲೆಯ ಮೂಲಕ ಅಡುಗೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಹೀಗಾಗಿ ಹೋಟೆಲ್ಗಳಲ್ಲಿ ತಿಂಡಿ ತಿನಿಸುಗಳಲ್ಲಿ ಕೆಲವೊಂದು ವ್ಯತ್ಯಾಸ ಆದರೂ ಕೂಡ ಗ್ರಾಹಕರು ಬೇಸರ ಮಾಡ್ಕೊಳ್ತಾ ಇಲ್ಲ ಮತ್ತು ಗ್ರಾಹಕರಿಗೆ ಯಾವುದೇ ರೀತಿ ತೊಂದರೆ ಆಗಬಾರದು ಮತ್ತು ಕಾರ್ಮಿಕರ ಹಿತವನ್ನು ಕಾಪಾಡಬೇಕು ಅಂತ ಹೇಳೋ ದೃಷ್ಟಿಯಿಂದ ಈ ರೀತಿಯಾಗಿ ನಾವು ಪರ್ಯಾಯ ವ್ಯವಸ್ಥೆಗಳನ್ನು ಮಾಡಿಕೊಂಡಿದ್ದೀವಿ ಎಂಬ ಅಭಿಪ್ರಾಯ ವ್ಯಕ್ತವಾಗಿರುವಂತದ್ದು. ಕ್ಯಾಮರಾ ಪರ್ಸನ್ ಕಿಶನ್ ಗುರು ಜೊತೆ ನಾನು ಶೇಷಗಿರಿ ಮುಂಡಳ್ಳಿ. ದಿಂದಾಗಿ ಗ್ಯಾಸ್ ಸಿಲಿಂಡರ್ ಕಮರ್ಷಿಯಲ್ ಗ್ಯಾಸ್ ಸಿಲಿಂಡರ್ ಕೊರತೆ ಎದುರಾಗಿ ಹೋಟೆಲ್ಗಳಲ್ಲಿ ಸಿಲಿಂಡರ್ ಸಿಗದೆ ಭಾರಿ ಅಭಾವ ಎದುರಾಗಿದೆ. ಗ್ಯಾಸ್ ಬರ ಎದುರಾಗಿದೆ. ಕಾರವಾರದಲ್ಲೂ ಕೂಡ ಇದೇ ಪರಿಸ್ಥಿತಿ ಮುಂದುವರಿದೆ. ಹೋಟೆಲ್ಗಳಲ್ಲಿ ಸೌದೆ ಒಲೆಯಲ್ಲಿ ಅಡುಗೆ ಮಾಡ್ತಾ ಇದ್ದಾರೆ. ಸೌದೆ ಒಲೆಯಲ್ಲಿ ಬಿಸಿಯಾದ ರುಚಿಯಾದ ಅಡುಗೆಯನ್ನ ಮಾಡಿಕೊಡ್ತಾ ಇದ್ದಾರೆ ಜನರಿಗೆ. ಈ ಕುರಿತು ಒಂದು ವರದಿ ಇಲ್ಲಿದೆ ನೋಡಿ. ಮಧ್ಯಪ್ರಾಚ್ಯ ರಾಷ್ಟ್ರಗಳ ನಡುವಿನ ಯುದ್ಧದಿಂದಾಗಿ ಹೋಟೆಲ್ ಉದ್ಯಮದ ಮೇಲೆ ಭಾರಿ ದೊಡ್ಡ ಪರಿಣಾಮ ಬೀರಿರುವಂತದ್ದು. ಅದರಲ್ಲೂ ಕೂಡ ನೂರಾರು ಸಂಖ್ಯೆಯಲ್ಲಿ ಕಾರ್ಮಿಕರನ್ನ ಇಟ್ಟುಕೊಂಡಿರುವಂತಹ ಹೋಟೆಲ್ಗಳ ಮಾಲೀಕರು ಕೂಡ ಕಂಗಾಲಾಗಿದ್ದಾರೆ. ಗ್ಯಾಸ್ ಸಿಲಿಂಡರ್ಗಳು ಸಿಗದೆ ಕೂಡ ಪರದಾಟವನ್ನು ಕೂಡ ಅನುಭವಿಸಿದ್ದಾರೆ. ಅದೇ ರೀತಿ ಕೂಡ ಪರ್ಯಾಯ ವ್ಯವಸ್ಥೆಯಾಗಿ ಕೆಲವೊಂದು ಹೋಟೆಲ್ಗಳಲ್ಲಿ ಸೌದೆ ಒಲೆಯ ಮೂಲಕ ಅಡುಗೆಯನ್ನು ಕೂಡ ಮಾಡ್ತಾ ಇರುವಂತದ್ದು. ನಾನೀಗ ಶಿರ್ಸಿ ನಗರದ ಮಧುವನ ಹೋಟೆಲ್ನ ಬಳಿ ಇದ್ದೇನೆ. ಗಮನಿಸಬಹುದು, ಸುಮಾರು 30 ವರ್ಷಗಳಿಂದ ನಡೆಯುತ್ತಿರುವ ಈ ಒಂದು ಹೋಟೆಲ್ನಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಕಾರ್ಮಿಕರು ಕೂಡ ಕೆಲಸ ಮಾಡ್ತಾ ಇದ್ದಾರೆ. ಆದರೆ ಕಳೆದ ಕೆಲ ದಿನಗಳಿಂದ ಗ್ಯಾಸ್ ಸಿಲಿಂಡರ್ನ ಅಭಾವದಿಂದಾಗಿ ಇಲ್ಲಿ ಅಡುಗೆ ಮಾಡಲು ಕೂಡ ಕಷ್ಟವಾಗ್ತಾ ಇದೆ. ಸಂಬಂಧಪಟ್ಟಂತೆ ಗ್ರಾಹಕರಿಗೆ ಬೇಕಾಗುವಂತಹ ತಿಂಡಿ ತಿನಿಸುಗಳು ಕೂಡ ಸರಿಯಾಗಿ ಸಿಗ್ತಾ ಇಲ್ಲ. ಯಾಕಂತ ಹೇಳಿದ್ರೆ ಸಿಲಿಂಡರ್ನ ಅಭಾವದಿಂದಾಗಿ ಅಡುಗೆಗಳನ್ನು ಕೂಡ ಮಾಡಲಿಕ್ಕೆ ಆಗ್ತಾ ಇಲ್ಲ. ಹೀಗಾಗಿ ಒಂದು ಕಾರ್ಮಿಕರ ಹಿತದೃಷ್ಟಿಯಿಂದ ಕೂಡ ಹೋಟೆಲ್ ಮಾಲೀಕರು ಕೂಡ ಚಿಂತನೆ ಕೂಡ ನಡೆಸಿರುವಂತದ್ದು. ಯಾಕಂತ ಹೇಳಿದ್ರೆ ಸಿಲಿಂಡರ್ನ ಅಭಾವದಿಂದಾಗಿ ಹೋಟೆಲ್ಗಳನ್ನ ಮುಚ್ಚುವ ಒಂದು ಪರಿಸ್ಥಿತಿ ಕೂಡ ಇಲ್ಲ. ಅದೇ ರೀತಿ ಮುಚ್ಚುವಂತೆ ಕೂಡ ಇಲ್ಲ ಮತ್ತು ಕಾರ್ಮಿಕರ ಹಿತವನ್ನು ಕೂಡ ಕಾಪಾಡಬೇಕಾದ ಅವಶ್ಯಕತೆ ಕೂಡ ಇದ್ದಿರುವಂತದ್ದು ಗಮನಿಸಬಹುದು. ಪರ್ಯಾಯ ವ್ಯವಸ್ಥೆಯಾಗಿ ಶಿರಸಿಯ ಮಧುವನ ಹೋಟೆಲ್ನ ಹೊರಭಾಗದಲ್ಲಿ ಕಟ್ಟಿಗೆ ಒಲೆಯ ಒಂದು ಒಲೆಗಳನ್ನು ಮಾಡೋದ್ರ ಮೂಲಕ ಅಡುಗೆಗಳನ್ನು ಕೂಡ ಮಾಡ್ತಾ ಇರುವಂತದ್ದು. ಬಹಳ ಪ್ರಮುಖವಾಗಿ ಇದೀಗ ಸಿಲಿಂಡರ್ಗಳು ಸಿಗದೇ ಇರೋದ್ರಿಂದ ಕಟ್ಟಿಗೆ ಒಲೆಯ ಒಂದು ಮೊರೆಯನ್ನು ಕೂಡ ನೋಡ್ತಾ ಇರಬಹುದು. ಹೋಟೆಲ್ನ ಹೊರಭಾಗದಲ್ಲಿ ಸೌದೆಗಳನ್ನು ರಾಶಿ ಹಾಕುವ ದೃಶ್ಯ ಗಮನಿಸಬಹುದು. ಇನ್ನೊಂದೆಡೆ ಕಟ್ಟಿಗೆಯ ಒಲೆಗಳ ಮೂಲಕ ಅಡುಗೆಯನ್ನ ಮಾಡ್ತಾ ಇರುವ ದೃಶ್ಯವನ್ನು ಕೂಡ ನೀವು ಗಮನಿಸಬಹುದು. ಕಳೆದ ಕೆಲವು ದಿನಗಳಿಂದ ಶಿರ್ಸಿ ನಗರದ ಮಧುವನದ ಹೋಟೆಲ್ನಲ್ಲಿ ಪರ್ಯಾಯ ವ್ಯವಸ್ಥೆಯಾಗಿ ಮಾಡಿಕೊಂಡಿರುವಂತಹ ದೃಶ್ಯ ಅಂತಾನೆ ಹೇಳಬಹುದು, ಗಮನಿಸಬಹುದು. ಈಗ ಗ್ಯಾಸ್ ಸಿಲಿಂಡರ್ಗಳು ಸಿಗದೇ ಇರೋದ್ರಿಂದ ಈ ರೀತಿಯಾಗಿ ಸೌದೆ ಒಲೆಯ ಮೂಲಕ ಅಡುಗೆಯನ್ನು ಕೂಡ ಮಾಡ್ತಾ ಇರುವಂತಹ ಗ್ಯಾಸ್ ಸಿಲಿಂಡರ್ಗಳ ಅಭಾವದಿಂದ
ಅಭಾವದಿಂದಾಗಿ ಸಾಕಷ್ಟು ಸಂಖ್ಯೆಯಲ್ಲಿ ಶಿರ್ಸಿ ನಗರದ ಹೋಟೆಲ್ಗಳ ಮೇಲೆ ಕೂಡ ಪರಿಣಾಮ ಬೀರಿರುವಂತದ್ದು. ಪರ್ಯಾಯ ವ್ಯವಸ್ಥೆಯಾಗಿ ಸೌದೆ ಒಲೆಯ ಮೂಲಕ ಅಡಿಗೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಹೀಗಾಗಿ ಹೋಟೆಲ್ಗಳಲ್ಲಿ ತಿಂಡಿ ತಿನಿಸುಗಳಲ್ಲಿ ಕೆಲವೊಂದು ವ್ಯತ್ಯಾಸ ಆದರೂ ಕೂಡ ಗ್ರಾಹಕರು ಬೇಸರ ಮಾಡ್ಕೊಳ್ತಾ ಇಲ್ಲ ಮತ್ತು ಗ್ರಾಹಕರಿಗೆ ಯಾವುದೇ ರೀತಿ ತೊಂದರೆ ಆಗಬಾರದು ಮತ್ತು ಕಾರ್ಮಿಕರ ಹಿತವನ್ನು ಕಾಪಾಡಬೇಕು ಅಂತ ಹೇಳೋ ದೃಷ್ಟಿಯಿಂದ ಈ ರೀತಿಯಾಗಿ ನಾವು ಪರ್ಯಾಯ ವ್ಯವಸ್ಥೆಗಳನ್ನ ಮಾಡ್ಕೊಂಡಿದ್ದೀವಿ ಎಂಬ ಅಭಿಪ್ರಾಯ ವ್ಯಕ್ತವಾಗಿರುವಂತದ್ದು. ಕ್ಯಾಮರಾ ಪರ್ಸನ್ ಕಿಶನ್ ಗುರು ಜೊತೆ ನಾನು ಶೇಷಗಿರಿ ಮುಂಡಳ್ಳಿ. ಗ್ಯಾಸ್ ಸಿಲಿಂಡರ್ ಕಮರ್ಷಿಯಲ್ ಗ್ಯಾಸ್ ಸಿಲಿಂಡರ್ ಕೊರತೆ ಎದುರಾಗಿ ಹೋಟೆಲ್ಗಳಲ್ಲಿ ಸಿಲಿಂಡರ್ ಸಿಗದೆ ಭಾರಿ ಅಭಾವ ಎದುರಾಗಿದೆ. ಗ್ಯಾಸ್ ಬರ ಎದುರಾಗಿದೆ. ಕಾರವಾರದಲ್ಲೂ ಕೂಡ ಇದೇ ಪರಿಸ್ಥಿತಿ ಮುಂದುವರಿದೆ. ಹೋಟೆಲ್ಗಳಲ್ಲಿ ಸೌದೆ ಒಲೆಯಲ್ಲಿ ಅಡುಗೆ ಮಾಡ್ತಾ ಇದ್ದಾರೆ. ಸೌದೆ ಒಲೆಯಲ್ಲಿ ಬಿಸಿಯಾದ ರುಚಿಯಾದ ಅಡುಗೆಯನ್ನ ಮಾಡಿಕೊಡ್ತಾ ಇದ್ದಾರೆ ಜನರಿಗೆ. ಈ ಕುರಿತು ಒಂದು ವರದಿ ಇಲ್ಲಿದೆ ನೋಡಿ. ಮಧ್ಯಪ್ರಾಚ್ಯ ರಾಷ್ಟ್ರಗಳ ನಡುವಿನ ಯುದ್ಧದಿಂದಾಗಿ ಹೋಟೆಲ್ ಉದ್ಯಮದ ಮೇಲೆ ಭಾರಿ ದೊಡ್ಡ ಪರಿಣಾಮ ಬೀರಿರುವಂತದ್ದು. ಅದರಲ್ಲೂ ಕೂಡ ನೂರಾರು ಸಂಖ್ಯೆಯಲ್ಲಿ ಕಾರ್ಮಿಕರನ್ನ ಇಟ್ಟುಕೊಂಡಿರುವಂತಹ ಹೋಟೆಲ್ಗಳ ಮಾಲೀಕರು ಕೂಡ ಕಂಗಾಲಾಗಿದ್ದಾರೆ. ಗ್ಯಾಸ್ ಸಿಲಿಂಡರ್ಗಳು ಸಿಗದೆ ಕೂಡ ಪರದಾಟವನ್ನು ಕೂಡ ಅನುಭವಿಸಿದ್ದಾರೆ. ಅದೇ ರೀತಿ ಕೂಡ ಪರ್ಯಾಯ ವ್ಯವಸ್ಥೆವಾಗಿ ಕೆಲವೊಂದು ಹೋಟೆಲ್ಗಳಲ್ಲಿ ಸೌದೆ ಒಲೆಯ ಮೂಲಕ ಅಡಿಗೆಯನ್ನು ಕೂಡ ಮಾಡ್ತಾ ಇರುವಂತದ್ದು. ನಾನೀಗ ಶಿರ್ಸಿ ನಗರದ ಮಧುವನ ಹೋಟೆಲ್ನ ಬಳಿ ಇದ್ದೇನೆ. ಗಮನಿಸಬಹುದು, ಸುಮಾರು 30 ವರ್ಷಗಳಿಂದ ನಡೆಯುತ್ತಿರುವ ಈ ಒಂದು ಹೋಟೆಲ್ನಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಕಾರ್ಮಿಕರು ಕೂಡ ಕೆಲಸ ಮಾಡ್ತಾ ಇದ್ದಾರೆ. ಆದರೆ ಕಳೆದ ಕೆಲ ದಿನಗಳಿಂದ ಗ್ಯಾಸ್ ಸಿಲಿಂಡರ್ನ ಅಭಾವದಿಂದಾಗಿ ಇಲ್ಲಿ ಅಡುಗೆ ಮಾಡಲು ಕೂಡ ಕಷ್ಟವಾಗ್ತಾ ಇದೆ. ಸಂಬಂಧಪಟ್ಟಂತೆ ಗ್ರಾಹಕರಿಗೆ ಬೇಕಾಗುವಂತಹ ತಿಂಡಿ ತಿನಿಸುಗಳು ಕೂಡ ಸರಿಯಾಗಿ ಸಿಗ್ತಾ ಇಲ್ಲ. ಯಾಕಂತ ಹೇಳಿದ್ರೆ ಸಿಲಿಂಡರ್ನ ಅಭಾವದಿಂದಾಗಿ ಅಡುಗೆಗಳನ್ನು ಕೂಡ ಮಾಡಲಿಕ್ಕೆ ಆಗ್ತಾ ಇಲ್ಲ. ಹೀಗಾಗಿ ಒಂದು ಕಾರ್ಮಿಕರ ಹಿತದೃಷ್ಟಿಯಿಂದ ಕೂಡ ಹೋಟೆಲ್ ಮಾಲೀಕರು ಕೂಡ ಚಿಂತನೆ ಕೂಡ ನಡೆಸಿರುವಂತದ್ದು. ಯಾಕಂತ ಹೇಳಿದ್ರೆ ಸಿಲಿಂಡರ್ನ ಅಭಾವದಿಂದಾಗಿ ಹೋಟೆಲ್ಗಳನ್ನ ಮುಚ್ಚುವ ಒಂದು ಪರಿಸ್ಥಿತಿ ಕೂಡ ಇಲ್ಲ. ಅದೇ ರೀತಿ ಮುಚ್ಚುವಂತೆ ಕೂಡ ಇಲ್ಲ ಮತ್ತು ಕಾರ್ಮಿಕರ ಹಿತವನ್ನು ಕೂಡ ಕಾಪಾಡಬೇಕಾದ ಅವಶ್ಯಕತೆ ಕೂಡ ಇದ್ದಿರುವಂತದ್ದು ಗಮನಿಸಬಹುದು. ಪರ್ಯಾಯ ವ್ಯವಸ್ಥೆಯಾಗಿ ಶಿರಸಿಯ ಮಧುವನ ಹೋಟೆಲ್ನ ಹೊರಭಾಗದಲ್ಲಿ ಕಟ್ಟಿಗೆ ಒಲೆಯ ಒಲೆಗಳನ್ನು ಮಾಡೋದ್ರ ಮೂಲಕ ಅಡುಗೆಗಳನ್ನು ಕೂಡ ಮಾಡ್ತಾ ಇರುವಂತದ್ದು. ಬಹಳ ಪ್ರಮುಖವಾಗಿ ಇದೀಗ ಸಿಲಿಂಡರ್ಗಳು ಸಿಗದೇ ಇರೋದ್ರಿಂದ ಕಟ್ಟಿಗೆ ಒಲೆಯ ಮೊರೆಯನ್ನು ಕೂಡ ನೋಡ್ತಾ ಇರಬಹುದು. ಹೋಟೆಲ್ನ ಹೊರಭಾಗದಲ್ಲಿ ಸೌದೆಗಳನ್ನು ರಾಶಿ ಹಾಕುವ ದೃಶ್ಯ ಗಮನಿಸಬಹುದು. ಇನ್ನೊಂದೆಡೆ ಅಂದ್ರೆ ಕಟ್ಟಿಗೆಯ ಒಲೆಗಳ ಮೂಲಕ ಅಡುಗೆಯನ್ನ ಮಾಡ್ತಾ ಇರುವ ದೃಶ್ಯವನ್ನು ಕೂಡ ನೀವು ಗಮನಿಸಬಹುದು. ಕಳೆದ ಕೆಲವು ದಿನಗಳಿಂದ ಶಿರ್ಸಿ ನಗರದ ಮಧುವನದ ಹೋಟೆಲ್ನಲ್ಲಿ ಪರ್ಯಾಯ ವ್ಯವಸ್ಥೆಯಾಗಿ ಮಾಡಿಕೊಂಡಿರುವಂತಹ ದೃಶ್ಯ ಅಂತಾನೆ ಹೇಳಬಹುದು, ಗಮನಿಸಬಹುದು. ಈಗ ಗ್ಯಾಸ್ ಸಿಲಿಂಡರ್ಗಳು ಸಿಗದೇ ಇರೋದ್ರಿಂದ ಈ ರೀತಿಯಾಗಿ ಸೌದೆ ಒಲೆಯ ಮೂಲಕ ಅಡುಗೆಯನ್ನು ಕೂಡ ಮಾಡ್ತಾ ಇರುವಂತಹ ಗ್ಯಾಸ್ ಸಿಲಿಂಡರ್ಗಳ ಅಭಾವದಿಂದಾಗಿ ಸಾಕಷ್ಟು ಸಂಖ್ಯೆಯಲ್ಲಿ ಶಿರ್ಸಿ ನಗರದ ಹೋಟೆಲ್ಗಳ ಮೇಲೆ ಕೂಡ ಪರಿಣಾಮ ಬೀರಿರುವಂತದ್ದು. ಪರ್ಯಾಯ ವ್ಯವಸ್ಥೆಯಾಗಿ ಸೌದೆ ಒಲೆಯ ಮೂಲಕ ಅಡುಗೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಹೀಗಾಗಿ ಹೋಟೆಲ್ಗಳಲ್ಲಿ ತಿಂಡಿ ತಿನಿಸುಗಳಲ್ಲಿ ಕೆಲವೊಂದು ವ್ಯತ್ಯಾಸ ಆದರೂ ಕೂಡ ಗ್ರಾಹಕರು ಬೇಸರ ಮಾಡ್ಕೊಳ್ತಾ ಇಲ್ಲ ಮತ್ತು ಗ್ರಾಹಕರಿಗೆ ಯಾವುದೇ ರೀತಿ ತೊಂದರೆ ಆಗಬಾರದು ಮತ್ತು ಕಾರ್ಮಿಕರ ಹಿತವನ್ನು ಕಾಪಾಡಬೇಕು ಅಂತ ಹೇಳೋ ದೃಷ್ಟಿಯಿಂದ ಈ ರೀತಿಯಾಗಿ ನಾವು ಪರ್ಯಾಯ ವ್ಯವಸ್ಥೆಗಳನ್ನ ಮಾಡ್ಕೊಂಡಿದ್ದೀವಿ ಎಂಬ ಅಭಿಪ್ರಾಯ ವ್ಯಕ್ತವಾಗಿರುವಂತದ್ದು. ಕ್ಯಾಮರಾ ಪರ್ಸನ್ ಕಿಶನ್ ಗುರು ಜೊತೆ ನಾನು ಶೇಷಗಿರಿ ಮುಂಡಳ್ಳಿ. ಗ್ಯಾಸ್ ಸಿಲಿಂಡರ್ ಕಮರ್ಷಿಯಲ್ ಗ್ಯಾಸ್ ಸಿಲಿಂಡರ್ ಕೊರತೆ ಎದುರಾಗಿ ಹೋಟೆಲ್ಗಳಲ್ಲಿ ಸಿಲಿಂಡರ್ ಸಿಗದೆ ಭಾರಿ ಅಭಾವ ಎದುರಾಗಿದೆ. ಗ್ಯಾಸ್ ಬರ ಎದುರಾಗಿದೆ. ಕಾರವಾರದಲ್ಲೂ ಕೂಡ ಇದೇ ಪರಿಸ್ಥಿತಿ ಮುಂದುವರಿದೆ. ಹೋಟೆಲ್ಗಳಲ್ಲಿ ಸೌದೆ ಒಲೆಯಲ್ಲಿ ಅಡುಗೆ ಮಾಡ್ತಾ ಇದ್ದಾರೆ. ಸೌದೆ ಒಲೆಯಲ್ಲಿ ಬಿಸಿಯಾದ ರುಚಿಯಾದ ಅಡುಗೆಯನ್ನ ಮಾಡಿಕೊಡ್ತಾ ಇದ್ದಾರೆ ಜನರಿಗೆ. ಈ ಕುರಿತು ಒಂದು ವರದಿ ಇಲ್ಲಿದೆ ನೋಡಿ. ಮಧ್ಯಪ್ರಾಚ್ಯ ರಾಷ್ಟ್ರಗಳ ನಡುವಿನ ಯುದ್ಧದಿಂದಾಗಿ ಹೋಟೆಲ್ ಉದ್ಯಮದ ಮೇಲೆ ಭಾರಿ ದೊಡ್ಡ ಪರಿಣಾಮ ಬೀರಿರುವಂತದ್ದು. ಅದರಲ್ಲೂ ಕೂಡ ನೂರಾರು ಸಂಖ್ಯೆಯಲ್ಲಿ ಕಾರ್ಮಿಕರನ್ನ ಇಟ್ಟುಕೊಂಡಿರುವಂತಹ ಹೋಟೆಲ್ಗಳ ಮಾಲೀಕರು ಕೂಡ ಕಂಗಾಲಾಗಿದ್ದಾರೆ. ಗ್ಯಾಸ್ ಸಿಲಿಂಡರ್ಗಳು ಸಿಗದೆ ಕೂಡ ಪರದಾಟವನ್ನು ಕೂಡ ಅನುಭವಿಸಿದ್ದಾರೆ. ಅದೇ ರೀತಿ ಕೂಡ ಪರ್ಯಾಯ ವ್ಯವಸ್ಥೆಯಾಗಿ ಕೆಲವೊಂದು ಹೋಟೆಲ್ಗಳಲ್ಲಿ ಸೌದೆ ಒಲೆಯ ಮೂಲಕ ಅಡುಗೆಯನ್ನು ಕೂಡ ಮಾಡ್ತಾ ಇರುವಂತದ್ದು. ನಾನೀಗ ಶಿರ್ಸಿ ನಗರದ ಮಧುವನ ಹೋಟೆಲ್ನ ಬಳಿ ಇದ್ದೇನೆ. ಗಮನಿಸಬಹುದು, ಸುಮಾರು 30 ವರ್ಷಗಳಿಂದ ನಡೆಯುತ್ತಿರುವ ಈ ಒಂದು ಹೋಟೆಲ್ನಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಕಾರ್ಮಿಕರು ಕೂಡ ಕೆಲಸ ಮಾಡ್ತಾ ಇದ್ದಾರೆ. ಆದರೆ ಕಳೆದ ಕೆಲ ದಿನಗಳಿಂದ ಗ್ಯಾಸ್ ಸಿಲಿಂಡರ್ನ ಅಭಾವದಿಂದಾಗಿ ಇಲ್ಲಿ ಅಡುಗೆ ಮಾಡಲು ಕೂಡ ಕಷ್ಟವಾಗ್ತಾ ಇದೆ. ಸಂಬಂಧಪಟ್ಟಂತೆ ಗ್ರಾಹಕರಿಗೆ ಬೇಕಾಗುವಂತಹ ತಿಂಡಿ ತಿನಿಸುಗಳು ಕೂಡ ಸರಿಯಾಗಿ ಸಿಗ್ತಾ ಇಲ್ಲ. ಯಾಕಂತ ಹೇಳಿದ್ರೆ ಸಿಲಿಂಡರ್ನ ಅಭಾವದಿಂದಾಗಿ ಅಡುಗೆಗಳನ್ನು ಕೂಡ ಮಾಡಲಿಕ್ಕೆ ಆಗ್ತಾ ಇಲ್ಲ. ಹೀಗಾಗಿ ಒಂದು ಕಾರ್ಮಿಕರ ಹಿತದೃಷ್ಟಿಯಿಂದ ಕೂಡ ಹೋಟೆಲ್ ಮಾಲೀಕರು ಕೂಡ ಚಿಂತನೆ ಕೂಡ ನಡೆಸಿರುವಂತದ್ದು. ಯಾಕಂತ ಹೇಳಿದ್ರೆ ಸಿಲಿಂಡರ್ನ ಅಭಾವದಿಂದಾಗಿ ಹೋಟೆಲ್ಗಳನ್ನ ಮುಚ್ಚುವ ಒಂದು ಪರಿಸ್ಥಿತಿ ಕೂಡ ಇಲ್ಲ. ಅದೇ ರೀತಿ ಮುಚ್ಚುವಂತೆ ಕೂಡ ಇಲ್ಲ ಮತ್ತು ಕಾರ್ಮಿಕರ ಹಿತವನ್ನು ಕೂಡ ಕಾಪಾಡಬೇಕಾದ ಅವಶ್ಯಕತೆ ಕೂಡ ಇದ್ದಿರುವಂತದ್ದು ಗಮನಿಸಬಹುದು. ಪರ್ಯಾಯ ವ್ಯವಸ್ಥೆಯಾಗಿ ಶಿರಸಿಯ ಮಧುವನ ಹೋಟೆಲ್ನ ಹೊರಭಾಗದಲ್ಲಿ ಕಟ್ಟಿಗೆ ಒಲೆಯ ಒಲೆಗಳನ್ನು ಮಾಡೋದ್ರ ಮೂಲಕ ಅಡುಗೆಗಳನ್ನು ಕೂಡ ಮಾಡ್ತಾ ಇರುವಂತದ್ದು. ಬಹಳ ಪ್ರಮುಖವಾಗಿ ಇದೀಗ ಸಿಲಿಂಡರ್ಗಳು ಸಿಗದೇ ಇರೋದ್ರಿಂದ ಕಟ್ಟಿಗೆ ಒಲೆಯ ಮೊರೆಯನ್ನು ಕೂಡ ನೋಡ್ತಾ ಇರಬಹುದು. ಹೋಟೆಲ್ನ ಹೊರಭಾಗದಲ್ಲಿ ಸೌದೆಗಳನ್ನು
ಮಧುವನ ರಾಶಿ ಹಾಕುವ ದೃಶ್ಯ ಗಮನಿಸಬಹುದು. ಇನ್ನೊಂದೆಡೆ ಅಂದ್ರೆ ಕಟ್ಟಿಗೆಯ ಒಲೆಗಳ ಮೂಲಕ ಅಡುಗೆಯನ್ನ ಮಾಡ್ತಾ ಇರುವ ದೃಶ್ಯವನ್ನು ಕೂಡ ನೀವು ಗಮನಿಸಬಹುದು. ಕಳೆದ ಕೆಲವು ದಿನಗಳಿಂದ ಸಿರ್ಸಿ ನಗರದ ಮಧುವನದ ಹೋಟೆಲ್ನಲ್ಲಿ ಪರ್ಯಾಯ ವ್ಯವಸ್ಥೆಯಾಗಿ ಮಾಡಿಕೊಂಡಿರುವಂತಹ ದೃಶ್ಯ ಅಂತಾನೆ ಹೇಳಬಹುದು, ಗಮನಿಸಬಹುದು. ಈಗ ಗ್ಯಾಸ್ ಸಿಲಿಂಡರ್ಗಳು ಸಿಗದೇ ಇರುವುದರಿಂದ ಈ ರೀತಿಯಾಗಿ ಸೌದೆ ಒಲೆಯ ಮೂಲಕ ಅಡುಗೆಯನ್ನು ಕೂಡ ಮಾಡ್ತಾ ಇರುವಂತಹ ಗ್ಯಾಸ್ ಸಿಲಿಂಡರ್ಗಳ ಅಭಾವದಿಂದಾಗಿ ಸಾಕಷ್ಟು ಸಂಖ್ಯೆಯಲ್ಲಿ ಸಿರ್ಸಿ ನಗರದ ಹೋಟೆಲ್ಗಳ ಮೇಲೆ ಕೂಡ ಪರಿಣಾಮ ಬೀರಿರುತ್ತದೆ.